ಉಳಿದಿರುವುದು ನಿಮ್ಮಲಿ ಹೊಯ್ಸಳರ ಕಿಡಿಗಳು ಹೊನ್ನ ಮಳೆ ಸುರಿಸಿದ ಆರಿರಾಯರ ತೋಳ್ಬಲಗಳು ಹೇಳಿರಿ ಹೇಳಿರಿ ಪಂಪನ ಕಾವ್ಯದ ಕನ್ನಡವು ರಂಗನ ಕವಿತೆಯ ಕನ್ನಡವು ಮಯೂರವರ್ಮನ ಕನ್ನಡವು ಭುವನೇಶ್ವರಿಯ ಕನ್ನಡವು ಪಂಪನ ಕಾವ್ಯದ ಕನ್ನಡವು ರಂಗನ ಕವಿತೆಯ ಕನ್ನಡವು ಮಯೂರವರ್ಮನ ಕನ್ನಡವು ಗಾನಜಾಡೆಯರ ಕನ್ನಡವು ಜ್ಞಾನದೇಗುಲದ ಕನ್ನಡವು ಕನ್ನಡ ಗುಡಿಯ ಕನ್ನಡವು ಕಾವೇರಿ ಬಳಿಯ ಕನ್ನಡವು ಮಧುರ ಸ್ವರಗಳ ಕನ್ನಡವು ಚೀನ ಸವಿ ಕಂಡ 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 ಕಂಡನ ಕಂಡ ಪಂಪನ ಕಂಡ 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 ಕಂಡನ ಕಂಡ ಪಂಪನ ಓ ಕಲ್ಲು ಮುಳ್ಳು ಹಾದಿಯಾಗೆ ಕಂಡ 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 ಕಂಡನ ಕಂಡೆವು ಅಮ್ಮ ಎಂದರೆ ಏನೋ ಹರ್ಷವು. ಥ್ಯಾಂಕ್ ಯು ಸರ್ ಜಗನ್ನಾಥ್ ಸರ್, ಥ್ಯಾಂಕ್ ಯು ಸರ್.
ಇವತ್ತಿನ ನಮ್ಮ ಅಮ್ಮ ನೀ ಕುಣಿದಾಗ ಕಾರ್ಯಕ್ರಮದ ತೀರ್ಪುಗಾರರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಸುವರ್ಣ ಸತೀಶ್ ಅವರು ಎದುರುಗೊಳ್ಬೇಕು. ಹಾಗೆ ನಮ್ಮ ಟೀಮ್ನಿಂದ ರಂಜಿನಿ ಅವರು ಕೂಡ ಬರಬೇಕು ವೇದಿಕೆ ಮೇಲೆ. ಉಕ್ಕಮಯ್ಯ ಅವರು ಅಮ್ಮನೇ ಕುಣಿದಾಗ ಕಾರ್ಯಕ್ರಮದ ತೀರ್ಪುಗಾರರ ಸ್ಥಾನದಲ್ಲಿರುವ ಹಿರಿಯ ಸಂಪನ್ಮೂಲ ಅಮ್ಮ ಗೋಪಿಕಾ ಮಯ್ಯ ಅವರು ಕಳೆದ 3 ದಶಕಗಳಿಂದ ದುಬೈ ವಾಸಿ, ವ್ಯಾಪಾರ ಅಧ್ಯಯನದ ಉಪನ್ಯಾಸಕರಾಗಿ ದುಬೈನಲ್ಲಿ ಸೇವೆ ಸಲ್ಲಿಸಿರುವಂತಹ ಗೋಪಿಕಾ ಮಯ್ಯ ಅವರು ಸದಾ ಅಧ್ಯಯನಶೀಲ ವ್ಯಕ್ತಿ. ಇವರು ನಿರಂತರ ಸಂಗೀತ ಅಭ್ಯಾಸ ಮಾಡಿದ್ದು ತನ್ನಿಬ್ಬರು ಪುತ್ರಿಯರು ಉನ್ನತ ವ್ಯಾಸಂಗಕ್ಕಾಗಿ ಗೂಡು ಬಿಟ್ಟ ನಂತರ ಇವರು ಉಡುಪಿಯ ಸಂಸ್ಕೃತ ಕಾಲೇಜು ಸೇರಿ ಜ್ಯೋತಿಷ್ಯ ಮತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಪದವಿ ಪಡೆದವರು. ರಂಗ ಕಲಾವಿದೆಯೂ ಆಗಿರುವ ಗೋಪಿಕಾ ಅವರು ದುಬೈನಲ್ಲಿ ನಾಗಮಂಡಲ, ಒಡಕಲು ಬಿಂಬ, ಬಲಿ, ಇತಿಲಿನ ಅಮೃತ ಮುಂತಾದ ನಾಟಕದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿ ಯಶಸ್ವಿಯಾಗಿರುತ್ತಾರೆ. ತನ್ನ ತಂದೆಯ ಹೆಸರಿನಲ್ಲಿ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಯಕ್ಷಗಾನ ಕಲೆಗೆ ಮತ್ತು ಕಲಾವಿದರಿಗೆ ಬೆಂಬಲ ನೀಡುತ್ತಿದ್ದಾರೆ. ಉಡುಪಿಯ ಯಕ್ಷಗಾನ ಶಾಲೆಗೆ ತನು ಮನ ಧನಗಳೊಂದಿಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗೋಪಿಕಾ ಮಯ್ಯ ಅವರಿಗೆ. ನಮ್ಮ ಮುಂದಿನ ತೀರ್ಪುಗಾರರು ಮಾಲಿನಿ ರಾವ್. ಕಲೆಯನ್ನ ಜನ್ಮದತ್ತವಾಗಿಯೇ ಪಡೆದು 2ನೇ ವಯಸ್ಸಿಗೆ ರಂಗಭೂಮಿಗೆ ಪಾದಾರ್ಪಣೆಗೈದು ಬಾಲ್ಯದಿಂದಲೇ ಕಲೆಯ ರಂಗೇರಿಸಿಕೊಂಡಿರುವ ಅಪ್ಪಟ ಕಲಾವಿದೆ. ಇವರು ಬಾಲ ಕಲಾವಿದೆಯಾಗಿ ಕಲಾಲೋಕ ಪ್ರವೇಶಿಸಿದ್ದು ಮುಂದೆ ಯುವ ಕಲಾವಿದೆಯಾಗಿ ಪ್ರಬುದ್ಧ ಕಲಾವಿದೆಯಾಗಿ ಅಭಿನಯಿಸಿದ ನಾಟಕ, ಕಿರುಚಿತ್ರ, ಧಾರಾವಾಹಿಗಳು ಅನಂತ. ಇವರು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸಿದ್ದು ಕೊಳಲು ವಾದನದಲ್ಲಿ ಸೀನಿಯರ್ ಪದವಿಯನ್ನು ಪಡೆದಿರುತ್ತಾರೆ. 100ಕ್ಕೂ ಮಿಕ್ಕು ನಾಟಕಗಳಲ್ಲಿ ಅಭಿನಯಿಸಿದ್ದು ದೂರದರ್ಶನದ ಮೊದಲ ಧಾರಾವಾಹಿಯಿಂದ ಹಿಡಿದು ಮುಕ್ತ, ಬ್ರಹ್ಮಗಂಟು, ಕನ್ನಡತಿ, ಕಮಲಿ ಮುಂತಾದ 30ಕ್ಕೂ ಮಿಕ್ಕ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಭಿನಯಿಸಿರುತ್ತಾರೆ. ಕನ್ನಡ ಚಲನಚಿತ್ರಗಳಲ್ಲೂ ಬಣ್ಣ ಹಚ್ಚಿದ್ದಾರೆ. ಶ್ರೀ ನಿನಾದ ಕಲಾ ಸಂಗಮ ಎಂಬ ಸಾಂಸ್ಕೃತಿಕ ಶಿಕ್ಷಣ ಕೇಂದ್ರವನ್ನು ಆರಂಭಿಸಿ ವಿವಿಧ ಕಲಾ ಪ್ರಕಾರಗಳ ಶಿಕ್ಷಣ ನೀಡುವುದರ ಜೊತೆಗೆ ಹಲವಾರು ಮಕ್ಕಳ ನಾಟಕ, ಬೀದಿ ನಾಟಕ, ಪ್ರಬುದ್ಧ ನಾಟಕಗಳನ್ನು ನಿರ್ದೇಶಿಸಿ ಪ್ರದರ್ಶಿಸಿರುತ್ತಾರೆ. ಬಹಳಷ್ಟು ಪ್ರಶಸ್ತಿ ಪುರಸ್ಕಾರದಿಂದ ಸನ್ಮಾನಿಸಲ್ಪಟ್ಟ ಮಾಲಿನಿ ರಾವ್ ಅವರ ಹಿರಿಯ ಪುತ್ರ ನಿನಾದ್ ಕನ್ನಡ ಚಲನಚಿತ್ರ ಹಾಗೂ ಕಿರುತೆರೆಯ ನಾಯಕ ನಟ. ಪುತ್ರಿಯು ಕೂಡ ಕಲಾಸಕ್ತಿಯನ್ನು ಹೊಂದಿರುತ್ತಾರೆ. ನಮ್ಮ ಕಾರ್ಯಕ್ರಮದ ತೀರ್ಪುಗಾರ್ತಿ ಕಲಾವಿದೆ ಅಮ್ಮ ಮಾಲಿನಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ತೀರ್ಪುಗಾರರು ರೋಹಿಣಿ ಆನಂದ್, ನಮ್ಮ ಯಂಗೆಸ್ಟ್ ಅಮ್ಮ. ನೃತ್ಯ ರತ್ನ ವಿದುಷಿ ರೋಹಿಣಿ ಆನಂದ್ ಕಳೆದ 35 ವರ್ಷಗಳಿಂದ ಭರತನಾಟ್ಯ ರಂಗದಲ್ಲಿ ನೃತ್ಯಗಾರ್ತಿಯಾಗಿ, ಗುರುವಾಗಿ, ನಿರ್ದೇಶಕಿಯಾಗಿ, ಸಂಘಟಕಿಯಾಗಿ ಪ್ರತಿಬಿಂಬಿತ ಕಲಾವಿದೆ. ಇವರು ದೇಶ ವಿದೇಶಗಳಲ್ಲಿ ಸಾವಿರಾರು ನಾಟ್ಯ ಪ್ರದರ್ಶನಗಳನ್ನು ನೀಡಿದ್ದು ನಿರೂಪಕಿಯಾಗಿಯೂ ಯಶಸ್ವಿಯಾಗಿರುತ್ತಾರೆ. ಕಿರುತೆರೆ, ಧಾರಾವಾಹಿ, ಸಾಕ್ಷ್ಯಚಿತ್ರ, ಕಿರುಚಿತ್ರಗಳು ನಡೆಸಿರುವ ರೋಹಿಣಿಯವರು ಗುರುವಾಗಿ ಅದೆಷ್ಟೋ ಕಲಾವಿದರನ್ನ ಪರಿಪಕ್ವಗೊಳಿಸಿ ನೃತ್ಯ ಲೋಕಕ್ಕೆ ನೀಡಿರುತ್ತಾರೆ. ಇವರು ಇತ್ತೀಚಿನ ವರ್ಷಗಳಲ್ಲಿ ಅಸ್ಸಾಮಿನ ಶಾಸ್ತ್ರೀಯ ನೃತ್ಯ ಪ್ರಕಾರವಾದ ಸತ್ರಿಯವನ್ನು ಅಭ್ಯಾಸ ಮಾಡಿ ಅದರ ರಸಾಮೃತವನ್ನು ದೇಶ ವಿದೇಶದ ವೀಕ್ಷಕರಿಗೆ ಉಣಬಡಿಸುತ್ತಿದ್ದಾರೆ. ಇವರು ಸತ್ರಿಯ ನೃತ್ಯವನ್ನು ಅಭ್ಯಾಸ ಮಾಡುತ್ತಿರುವ ಮೊದಲ ದಕ್ಷಿಣ ಭಾರತೀಯರು. ಇವರ ಕಲಾ ಸೇವೆಯನ್ನು ನಡೆಸಿ ಪ್ರಶಸ್ತಿ ಪುರಸ್ಕಾರದ ಹಾವು ಬಂದಿದೆ. ಕರ್ನಾಟಕ ಸರ್ಕಾರ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದೆ. ತನ್ನ ಪುತ್ರನನ್ನು ಕೇವಲ ಇಂಜಿನಿಯರ್ ಮಾಡದೆ ಕಲಾವಿದನನ್ನಾಗಿ ರೂಪಿಸಿ ಕಲಾಲೋಕಕ್ಕೆ ನೀಡಿರುವಂತಹ ಹೆಮ್ಮೆಯ ಅಮ್ಮ ರೋಹಿಣಿ ಆನಂದ್ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ತೀರ್ಪುಗಾರರು ತಮ್ಮ ಜಜ್ಮೆಂಟ್ ಸೀಟ್ ಅನ್ನ ಅಲಂಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ತಾಯಿಗೆ
ಇಲ್ಲ ಶಾಪವೋ. ಎಲ್ಲ ಇದ್ದರೂ ಅನಾಥರಂತೆ ನೊಂದು ಬದುಕುತ್ತಿರುವ ಈ ಜೀವಗಳನ್ನು ಕಾಮದ ವಸ್ತುಗಳಾಗಿ ಬಳಸಿಕೊಂಡು ಸಿಕ್ಕಲ್ಲೆಲ್ಲ ನಡೆಸುವ ಅತ್ಯಾಚಾರದಂತಹ ಹೇಯ ಕೃತ್ಯಗಳು ನಿಲ್ಲಬೇಕಾಗಿದೆ. ಜನರೇ ಎಚ್ಚೆತ್ತುಕೊಳ್ಳಿ. ಕಲಿತು ಮುಗಿಸಿ ಇಂಚಿಂಚಾಗಿದ್ದೆ ಹಸಿಲಿ ನಲುಪಿ ಬಿಲಿನರ ಕತ್ತರಿಸಿ ಪದಕ್ಕೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ರಾಜ್ಯದ ಸಾಂಸ್ಕೃತಿಕ ಹಾಗೂ ಪರಿಸರ ಪ್ರಪಂಚವನ್ನು ಪ್ರತಿಬಿಂಬಿಸುತ್ತದೆ. ಐಹೊಳೆ, ಬಾದಾಮಿ, ಹಂಪಿ, ಪಟ್ಟದಕಲ್ಲು ಸೇರಿದಂತೆ ಅನೇಕ ಪವಿತ್ರ ಸ್ಥಳಗಳಲ್ಲಿ ಇರುವ ವಿಜಯನಗರ ಸಾಮ್ರಾಜ್ಯ ಮತ್ತು ಚಾಲುಕ್ಯರ ಶಿಲ್ಪಗಳು ಕಲೆಯ ವೈಭವವನ್ನು ಹತ್ತಿರದಿಂದ ತೋರಿಸುತ್ತದೆ. ಅವತ್ತು ಜಾತ್ರೆಗೆ ಅಂತ ಹೇಳಿ ಕರ್ಕೊಂಡು ಬಂದವನು ಮತ್ತಿದೇ ದೇವಸ್ಥಾನದಲ್ಲಿ ಬಿಟ್ಟು ಹೋದ. ಹಾಗಂತ ನನ್ನ ಮಗೇನು ಕೆಟ್ಟವನಲ್ಲ, ಅವನಿಗೆ ನಾನಂದ್ರೆ ಪಂಚ ಪ್ರಾಣ. ಅವ ಸಣ್ಣವನಿರುವಾಗ ಅವನ ತಂದೆ ಕೆಲಸಕ್ಕೆ ಅಂತ ಹೋದವರು ಬರಲೇ ಇಲ್ಲ. ಸಣ್ಣದಿರುವಾಗ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ನಿನ್ನ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಅಂತ ಲಾಲಿ ಹಾಡದಿದ್ರೆ ನಿದ್ರೆನೇ ಬರ್ತಿರ್ಲಿಲ್ಲ. ಅವತ್ತು ಹೇಳ್ಬೇಡ ಮಹೇಶ, ನನ್ನನ್ನು ಕರ್ಕೊಂಡು ಹೋಗುವಾಗ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು ಮಗ. ಮನೇಲಿ ಮೂಲೆ ಬಾಯಿ ಮುಚ್ಚಿ ಮನೇಲಿ ಮೂಲೆಯಲ್ಲಿ ನಾನು ತಡೀತೀನಿ ಮಗ, ನನ್ನನ್ನು ಕರ್ಕೊಂಡು ಹೋಗುವಾಗ ಹೋಗು.
ತುಂಬಿ ತುಳುಕಲಿ ಆನಂದ ಬಂಗಾರ ತೆರೆದಿನ ಎಲ್ಲ ಬಂಗಾರಿ ಮನೆ ಮನೆಗೆ ಅಂತಹ ಅಧರ್ಮಿಗಳನ್ನು ಗಮನಿಸಿ ನನ್ನ ಧರ್ಮ ಸಂಸ್ಥಾಪನೆಗಾಗಿ ಈ ಪುಣ್ಯ ಭೂಮಿಯಲ್ಲಿ ಬಾರಿ ಬಾರಿಯೂ ಅವತಾರವೆತ್ತಿ ಬರುತ್ತೇನೆ. ಕುಣಿದಾಡೋ ಕೃಷ್ಣ ಕುಣಿದಾಡೋ 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 ಅನಿಯರು ಮೆಟ್ಟಿ ಬಾಲವ ಬಿಡಿದು ಅನಿಯರು ಮೆಟ್ಟಿ ಬಾಲವ ಬಿಡಿದು ಅನಿಯರು ಮೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಬಂದಿರಿದಗ ಧನು ಬಂದಿರಿದಗ ಧನು ಬಂದಿರಿದಗ ಧನು ಬಂದಿರಿದಗ ಧನು ಸರಿ ಸರಿ ದಾಸ ಸರಿ ಸರಿ ಸಾಸ ನಿಧ ನಿಧ ನೀ ನಿಸ ನಿಧ ನೀ ದನಿಧ ಮದ ದನಿಧ ಮದ ಮದ ಮಗ ಮಾಮ ಮದ ಮಗ ಮಾಮ ಗಮಗರಿ ಗರ ಮಗರಿ ಗರ ನಿಗರಿ ಸರಿ 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 ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿ ಕುಣಿದಾಡೋ ಕೃಷ್ಣ ಕೃಷ್ಣ ಇವಳನ್ನು ನಮ್ಮ ದುರ್ಗೆಯ ಪ್ರತಿರೂಪವೆಂದರೂ ತಪ್ಪಾಗಲಾರದು. ಹೆಣ್ಣು ತನ್ನ ಕುಟುಂಬವನ್ನು ಸಲಹುವ ಮಹಾಗೌರಿಯಾಗುವಳು. ಅದೇ ತನ್ನ ಕುಟುಂಬಕ್ಕೆ ಧಕ್ಕೆ ಬಂದರೆ ಮಹಾಕಾಲಿಯಾಗುವಳು.
ಇದೆಲ್ಲ ಮಾಡಿ ಬಟ್ಟೆಗಳನ್ನು ವಿನ್ಯಾಸ ಮಾಡಿ ತೋರಿಸಿಕೊಳ್ಳಬಹುದೆಂದು ಈಗ ಪ್ರಯತ್ನ ಪಡೆಯುತ್ತೇನೆ. ಪ್ಲಾಸ್ಟಿಕ್ ಇಲ್ಲ ಎಂದು ನಾವು ಪ್ರತಿಜ್ಞೆ ಮಾಡೋಣ. ಪ್ಲಾಸ್ಟಿಕ್ ಬೇಡ ಅಥವಾ ಅದನ್ನು ಕಡಿಮೆ ಉಪಯೋಗಿಸೋಣ ಎಂದು ಇಲ್ಲಿ ಪ್ರತಿಜ್ಞೆ ಮಾಡೋಣ. ಪ್ಲಾಸ್ಟಿಕ್ ಬದಲು ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಚೀಲಗಳನ್ನು ಜಾಸ್ತಿ ಉಪಯೋಗಿಸೋಣ. ಹಾಗೂ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಒಳ್ಳೆಯ ಪರಿಸರವನ್ನು ನಿರ್ಮಿಸೋಣ ಎಂದು ಇಲ್ಲಿ ನಾವು ಪ್ರಯತ್ನಿಸುತ್ತೇವೆ. ಇದು ನಮ್ಮ ಕರ್ತವ್ಯ ಕೂಡ ಹಾಗೂ ಜವಾಬ್ದಾರಿ ಕೂಡ ಆಗಿದೆ. ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಲು ಪ್ರಯತ್ನಿಸೋಣ. ನಮ್ಮ ದೇಶವನ್ನು ಸುಂದರವಾಗಿಸೋಣ. ಯಾವ ದೇಶದಲ್ಲಿದ್ದರೂ ನಾವು ಇರುವ ದೇಶದಲ್ಲಿ ನಾವು ಅದನ್ನು ಒಳ್ಳೆಯ ಪರಿಸರವನ್ನು ನಿರ್ಮಿಸೋಣ ನಮ್ಮ ಮಕ್ಕಳಿಗೆ ಎಂದು ನಾನು ಇಲ್ಲಿ ಬಯಸುತ್ತೇನೆ. ಶಾಲು ಹಾಕುವುದು, ಹೂವಿನ ಹಾರ, ಹೂವಿನ ಗುಚ್ಛ, ತಲೆಗೆ ಪೇಟ, ಶ್ರೀಮತಿ ಛಾಯಾ ಕೃಷ್ಣಮೂರ್ತಿಯವರಿಗೆ ಕರ್ನಾಟಕ ಸಂಘ ಶಾಸನದಿಂದ ಅಭಿನಂದನೆಗಳು. ನಾನು ಶಾರ್ಜಾ ಅಸೋಸಿಯೇಷನ್ ಕಮಿಟಿ ಮೆಂಬರ್ಸ್, ಪ್ರೆಸಿಡೆಂಟ್, ಸೆಕ್ರೆಟರಿ ಮತ್ತು ಸ್ಪೆಷಲ್ ಮೆನ್ಷನ್ ಬೇಕಲ್ ಅವರು ಹೇಳಿದ್ರು ನನಗೆ ಈ ಥರ ಈ ವರ್ಷ ಬರೀ ಮಹಿಳೆಯರದೇ ಆಗಿದ್ದರಿಂದ ಫಸ್ಟ್ ಟೈಮ್ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ, ಆದರೆ ಹಾಗಾಗಿ ನೀವು ಬರಲೇಬೇಕು ಅಂತ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಗುರ್ತಿಸಿದ್ದು ಕೊನೆಯಲ್ಲಿ ಕನ್ನಡದವರೇ. ಸೊ ಇದು ತುಂಬ ಒಂಥರ
ಹೆಮ್ಮೆಯಾದ ವಿಷಯ ಮತ್ತು ಒಂಥರ ವೆರಿ ಎಮೋಷ್ನಲ್ ಮೂಮೆಂಟು. ಮತ್ತು ನಾನು ತುಂಬ ಧನ್ಯವಾದ ಹೇಳ್ತೀನಿ ಎಲ್ರಿಗೂ. ಮತ್ತು ನನ್ನ ಕೆಲಸದ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ದೊಡ್ಡ ಸೋಷಿಯಲ್ ವರ್ಕರ್ ಅಂತಲ್ಲ, ಆದರೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ಸಾಕು. ಅದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹುಡುಗಿರು ಬರ್ತಾರೆ, ನಮ್ಮ ಸಲಹೆ ಕೇಳಿದಾಗ ನೀವು ಒಂದು ಸ್ವಲ್ಪ ಅವ್ರಿಗೆ ಕರೆಕ್ಟಾಗಿ ಒಂದು ಅಡ್ವೈಸ್ ಮಾಡಿ ಬಂದರೆ ಒಳ್ಳೆಯದು. ಮತ್ತು ಹುಡುಗರು ಅಷ್ಟೇ, ಅವರು ಬಂದಾಗ ಇಲ್ಲಿ ಬಂದು ಸಿಕ್ಕಾಕೊಂಡು ಒದ್ದಾಡೋದು, ಅವರಿಗೆ ಅರ್ಥ ಆಗೋದಿಲ್ಲ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ. ಸೊ ನಿಮ್ಮ ಸುತ್ತಮುತ್ತ ಇರೋರ್ಗೊಂದು ಹೆಲ್ಪ್ ಮಾಡಿದ್ರೆ ಅದೇ ಒಂದು ದೊಡ್ಡ ಹೆಲ್ಪು. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಬರೋದು.